ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ದೀಪಾ ಸಂತೋಷ್. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಮ್ಮ ಮಮ್ಮಿ ಅಕ್ಕಿ ರೊಟ್ಟಿ ಬದನೆಕಾಯಿ ಪಲ್ಯ ಮಾಡ್ತಿದ್ದಾರೆ. ತುಂಬಾ ಟೇಸ್ಟಿಯಾಗಿ ಮಾಡ್ತಾರೆ ನಮ್ಮ ಮಮ್ಮಿ ಮಾಡೋದು. ಬದನೆಕಾಯಿ ಪಲ್ಯ ಮಾತ್ರ ಸಖತ್ತಾಗಿರುತ್ತೆ. ಆ ರೆಸಿಪಿನ ನಾನು ನಿಮಗೆ ತೋರಿಸ್ತೀನಿ. ಫುಲ್ ಎಂಡ್ವರೆಗೂ ವೀಡಿಯೋನ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಸೊ ಬನ್ನಿ, ಲೆಟ್ಸ್ ಸ್ಟಾರ್ಟ್ ದ ವೀಡಿಯೋ. ಹಾಗೆ ತುಂಬ ದಿನಗಳ ನಂತರ ನಾನು ಮತ್ತೆ ವ್ಲಾಗ್ ಮಾಡ್ತೀನಿ. ಎಲ್ಲ ಶಾರ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಡೈಲಿ ಮಾತ್ರ. ಬಟ್ ಲಾಂಗ್ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಟೈಮ್ ಆಗ್ತಾಯಿದೆ. ಪಾಪು ಇರೋದ್ರಿಂದ ಮ್ಯಾನೇಜ್ ಮಾಡೋಕ್ಕಾಗ್ತಾಯಿಲ್ಲ ಎರಡೂ. ಸೊ ಬನ್ನಿ, ಇವತ್ತು ಅಕ್ಕಿ ರೊಟ್ಟಿ ಮತ್ತು ಬದನೆಕಾಯಿ ಪಲ್ಯ ಇದೆರಡೂ ತೋರಿಸ್ತೀನಿ ಹೇಗೆ ಮಾಡ್ತಾರೆ ಏನು ಅಂತ. ಇದು ಹಾಸನ ಸೈಡ್ ಅಕ್ಕಿ ರೊಟ್ಟಿ ಫೇಮಸ್ ಅಲ್ವಾ, ಅದೇ ಥರನೇ ಮಾಡೋಕ್ಕೆ ಹೇಳಿದ್ದೀನಿ ನಮ್ಮ ಮಮ್ಮಿಗೆ. ಸೊ ಒಂದು 2-3 ಸತಿ ಮಾಡಿದ್ದಾರೆ, ಇವತ್ತು ಮಾಡ್ತಾಯಿದ್ದಾರೆ. ಸೊ ಬನ್ನಿ, ರೆಸಿಪಿನ ಶೇರ್ ಮಾಡ್ತೀನಿ. ಫುಲ್ ಎಂಡ್ವರೆಗೂ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಬ್ಯಾಚುಲರ್ಗೂ ಇದು ಯೂಸ್ಫುಲ್ ಆಗ್ಬೋದು. ಸೊ ಎಂಡ್ವರೆಗೂ ವ್ಲಾಗ್ನ ನೋಡಿ. ಬನ್ನಿ ಗೈಸ್, ಹೋಗೋಣ. ಮಮ್ಮಿ ಏನು ಮಾಡ್ತಾ ಇದೀಯಾ ಇವತ್ತು? ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೇನೆ. ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೇನೆ. ಮತ್ತು ಪಲ್ಯ ಏನು ಪಲ್ಯ ಮಾಡ್ತಾ ಇದೀಯಾ? ಬದನೆಕಾಯಿ ಪಲ್ಯ. ಇವಾಗ ನೋಡಿ, ಅಕ್ಕಿ ಹಿಟ್ಟನ್ನ ಈ ರೀತಿ ನೀಟಾಗಿ ನಾದ್ಕೊತಾವ್ರೆ. ಈ ರೀತಿ ನೀಟಾಗಿ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ ರೊಟ್ಟಿ ಅಂತ. ನೋಡಿ, ಇವಾಗ ಒಂದೊಂದೇ ಆಗಿ ಲಟ್ಟಿಸ್ಕೊತವ್ರೆ. ಇದಕ್ಕೆ ಅಕ್ಕಿ ಹಿಟ್ಟು ಸ್ವಲ್ಪ ಹಾಕ್ಕೋಬೇಕು. ನೋಡಿ, ಈ ರೀತಿ ಕೈಯಲ್ಲಾದರೂ ಬಡಿಬೋದು, ಇಲ್ಲ ಅಂದರೆ ಲಟ್ಟಿಸ್ಬೋದು. ನೋಡಿ ನೋಡಿ ಈ ರೀತಿ ಆಯಿತು. ಈ ರೀತಿ ಬಡಿಯೋದು. ಇವಾಗ ಹೀಗೆ ಹಾಕೋದು. ನೋಡಿ ಎಷ್ಟು ತೆಳ್ಳಗೆ ನೀಟಾಗಿ ಬಂದಿದೆ ಅಂತ. ಈ ರೀತಿ ನೀರನ್ನ ಹಚ್ಚಬೇಕು ಮೇಲೆಗಡೆ. ತುಂಬಾ ಸೂಪರ್ ಆಗಿರೋಂಥ ಅಕ್ಕಿ ರೊಟ್ಟಿ ರೆಡಿ ಆಗ್ತಾ ಇದೆ. ನನ್ನ ಮಗಳು ಇಲ್ಲಿ ತೀಟೆ ಮಾಡ್ತಿದ್ದಾಳೆ. ನೋ ಬಂಗಾರಿ, ನೋ ನೋ ನೋ. ನೋಡಿ ಹಿಂಗೆಲ್ಲ ಇಟ್ಟರೆ ನೋಡಿ, ಇಲ್ಲಿ ಬದನೆಕಾಯಿನ ನೀಟಾಗಿ ಮ್ಯಾರಿನೇಟ್ ಮಾಡಿಟ್ಟಿದ್ದಾರೆ. ಇದೊಂಥರ ಚೆನ್ನಾಗಿರುತ್ತೆ ಬದನೆಕಾಯಿ ಮ್ಯಾರಿನೇಟು. ಕಬಾಬ್ಗೆ ಹೆಂಗೆ ಮ್ಯಾರಿನೇಟ್ ಮಾಡಿರ್ತಾರ ಹಾಗೆ. ನೋಡಿ ರೊಟ್ಟಿ ಆಗ್ತಾ ಇದೆ. ಇಲ್ಲಿ ಲಟ್ಟಿಸ್ತಾ ಇದ್ದಾರೆ ನಮ್ಮ ಮಮ್ಮಿ. ನೋಡಿ ಆಗ್ತಾ ಇದೆ. ಇದಕ್ಕೆ ಎಲ್ಲ ಉಪ್ಪು, ಖಾರ, ಹುಳಿ ಎಲ್ಲದನ್ನು ಹಾಕಿ ನೀಟಾಗಿ ಈ ರೀತಿ ಮ್ಯಾರಿನೇಟ್ ಮಾಡಿ ಇಕ್ಕಿರೋದು. ಇದ್ರದ್ದು ಪಲ್ಯನ ತೋರಿಸ್ತೀನಿ ನಿಮಗೆ. ಸೊ ಫ್ರೆಂಡ್ಸ್, ಫೈನಲ್ ಆಗಿ ನಮ್ಮ ಮಮ್ಮಿ ಇಷ್ಟು ರೊಟ್ಟಿ ಮಾಡಿದ್ದಾರೆ. ನಮ್ಮ 3 ಜನಕ್ಕೆ ಅಲ್ವಾ. ನನ್ನ ಮಗಳಿಗೆ ಒಂದು ಸ್ವಲ್ಪ ಹಾಲು ಹಾಕ್ಬಿಟ್ಟು ತಿನ್ನಿಸ್ತೀನಿ. ಹಾಗೆ ಈರುಳ್ಳಿ, ಹಾಗೆ ಇದನ್ನ ಮ್ಯಾರಿನೇಟ್ ಮಾಡ್ಕೊಂಡಿರೋದು. ನೋಡಿ, ಇದಕ್ಕೆ ಸೌತೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಪಲ್ಯನ ಮಾಡ್ತಿದ್ದಾರೆ. ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದಾರೆ. ಇವಾಗ ಸಾಸಿವೆನ ಹಾಕ್ತಾರೆ. ಹಾಕಿ ಮಮ್ಮಿ. ನೋಡಿ ಸಾಸಿವೆ ಹಾಕಿದ್ರು. ಈಗ ಸ್ವಲ್ಪನೇ ಜೀರಿಗೆ ಹಾಕ್ತಾ ಇದ್ದಾರೆ. ಅದು ಅಕ್ಕೆ ಬೇಡ, ಸೌಂಡ್ ಆಕತ್ತಿ. ತೆಗಿ, ಆಫ್ ಮಾಡು. ನೋಡಿ ಆನಿಯನ್ ಹಾಕ್ತಾ ಇದ್ದಾರೆ.
ಇವಾಗ ಸ್ವಲ್ಪ ಹಿಂಗ್ ಹಾಕೊಳ್ತಾ ಇದ್ದಾರೆ. ಹಿಂಗ MTR ಅವ್ರದ್ದು ಹಿಂಗು. ಇದನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಫ್ರೈ ಆಗಿದ್ಮೇಲೆ ಸ್ವಲ್ಪ ಶುಂಠಿ ಹಾಕ್ಕೊಳ್ತಾ ಇದ್ದಾರೆ. ಇವಾಗ ಮಮ್ಮಿ ಶುಂಠಿ ಯಾಕೆ ಹಾಕ್ತಿ? ಜೀರ್ಣ ಆಗುತ್ತಂತ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದಾರೆ ಸ್ವಲ್ಪ. ನೋಡಿ, ಜೀರ್ಣ ಆಗುತ್ತೆ ಅಂತ. ನೀಟಾಗಿ ಇದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಏನು ಇದಕ್ಕೆ ಉಪ್ಪು, ಅರಿಶಿನ ಪುಡಿ ಅದೆಲ್ಲ ಹೇಳಿಲ್ಲ. ಒಂದು ನಿಮಿಷ ಬಾ. ಇದಕ್ಕೆ ಉಪ್ಪು, ಹಾಂ, ಅರಿಶಿನ ಪುಡಿ, ಅಚ್ಚ ಖಾರದ ಪುಡಿ ಮಿಕ್ಸ್ ಮಾಡಿ ಕಾಲಿಸಿ ಇಟ್ಟಿವಿ. ಇದು ಉಪ್ಪು, ಅರಿಶಿನದ ಪುಡಿ ಮತ್ತು ಅಚ್ಚ ಖಾರದ ಪೌಡರನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇಟ್ಟಿದ್ದಾರಂತೆ. ಇವಾಗ ಇದನ್ನ ಮ್ಯಾರಿನೇಟ್ ಮಾಡ್ಕೊಂಡಿರೋದನ್ನ ಹಾಕ್ತಾ ಇದ್ದಾರೆ. ನೋಡಿ, ಇವಾಗ ಸಖತ್ತಾಗಿರೋಂಥ ಪಲ್ಯ ರೆಡಿ ಆಗುತ್ತೆ ನಮ್ಮದು. ನೋಡಿ ಫ್ರೆಂಡ್ಸ್, ಇವಾಗ ಇದನ್ನ ಹಾಕಿದ್ದಾರೆ. ನೋಡಿ, ಇಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದಾರೆ. ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಕಲಿಸ್ಕೊಳ್ಳೋದು. ನೋಡಿ, ಹುಣಸೆ ಹಣ್ಣನ್ನ ಹಿಂಡ್ತಾ ಇದ್ದಾರೆ. ಕೆಮ್ಮು ಗೈಸ್, ಸ್ವಲ್ಪ ಖಾರ ಘಾಟ ಆಯಿತು. ಸಖತ್ತಾಗುತ್ತೆ ಪಲ್ಯ ಮಾತ್ರ. ಇದಾಗಿದ ತಕ್ಷಣನೇ ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗೆ. ನೋಡಿ, ಈ ರೀತಿ ಮಿಕ್ಸ್ ಮಾಡಿದರೆ ಆಯಿತು. ಇದಕ್ಕೆ ಸ್ವಲ್ಪ ಗರಂ ಮಸಾಲಾನ ಹಾಕ್ತಾ ಇದ್ದಾರೆ ನಮ್ಮ ಮಮ್ಮಿ ಟೇಸ್ಟಿಗೋಸ್ಕರ. ನೋಡಿ, ಧನಿಯಾ ಪೌಡರ್, ಜೀರಿಗೆ ಪೌಡರ್ನ ಹಾಕ್ತಾ ಇದ್ದಾರೆ ಸ್ವಲ್ಪ. MTR ಅವ್ರದ್ದು. ನೋಡಿ, ಈಗ ಒಂಚೂರು ಮಿಕ್ಸ್ ಮಾಡಿ ಧನಿಯಾ ಪೌಡರ್, ಸ್ವಲ್ಪ ಧನಿಯಾ ಪೌಡರ್ನ ಹಾಕ್ತಾ ಇದ್ದಾರೆ. ಇದನ್ನ ಒಂಚೂರು ಮಿಕ್ಸ್ ಮಾಡ್ಕೋಬೇಕೀಗ ಅಷ್ಟೇ. ಒಂದು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದಾರೆ. ಸ್ವಲ್ಪ ನೀರನ್ನ ಹಾಕಿ ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಪಲ್ಯ ಇನ್ನೊಂದು ಸ್ವಲ್ಪ ಬೇಯಬೇಕು. ನೀಟಾಗಿ ಚೆನ್ನಾಗಿ ಬೆಂದರೆ ಸಖತ್ತಾಗಿರುತ್ತೆ. ಅಕ್ಕಿ ರೊಟ್ಟಿ ನಮ್ಮ ಮಮ್ಮಿ ಮಾಡಿದ್ದಾರೆ, ನೋಡ್ಬೋದು. ಇವಾಗ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಬನ್ನಿ, ಫಸ್ಟು ಚಟ್ನಿ ಪೌಡರ್ನ ಹಾಕ್ಕೊಂಡೆ. ಆಗಿದ್ಮೇಲೆ ಪಲ್ಯ, ಟೇಸ್ಟಿಯಾಗಿರೋಂಥ ಪಲ್ಯನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಅದಾಗಿದ್ಮೇಲೆ 1-2 ಸೌತೆಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಫುಲ್ ಮೀಲ್ ನಮ್ಮದು ನೈಟ್ದು. ಸೊ ನೋಡಿ, ಇವಾಗ ಟೇಸ್ಟ್ ಮಾಡುವಂಥ ಸಮಯ. ಬನ್ನಿ ಟೇಸ್ಟ್ ಮಾಡೋಣ. ಅಕ್ಕಿ ರೊಟ್ಟಿ ರೆಡಿ ಆಗಿದೆ. ನೀರುಳ್ಳಿ, ಸೌತೆಕಾಯಿ, ಶೇಂಗಾದ ಪುಡಿ, ಚಟ್ನಿ. ಸೊ ಈಗ ಟೇಸ್ಟ್ ಮಾಡಿ ಹೇಳ್ತೀನಿ ಅಂತ ಹೇಳು.
ಚೆನ್ನಾಗಾಗಿದೆ. ಹ್ಞೂ ನೀವು ನಿಮ್ಮ ಮನೆಯಲ್ಲೇ ಟ್ರೈ ಮಾಡಿ ಕಾಮೆಂಟ್ ಮಾಡಿ ಮರಿಬೇಡಿ. ಫ್ರೆಂಡ್ಸ್, ಫೈನಲ್ ಆಗಿ ಅಕ್ಕಿ ರೊಟ್ಟಿ ರೆಡಿ ಆಗಿದೆ. ನಮ್ಮ ಮಮ್ಮಿ ಹೇಳಿದ್ರಲ್ವ, ತುಂಬಾ ಟೇಸ್ಟಿಯಾಗಿದೆ. ನಾನು ಕೂಡ ಟ್ರೈ ಮಾಡ್ತೀನಿ ಇವಾಗ. ವಾವ್, ಸಖತ್ತಾಗಿದೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಅಷ್ಟೇ ಗೈಸ್, ಇನ್ನೇನಿಲ್ಲ, ಮಸ್ತಾಗಿದೆ. ಆಹಾ, ಸಖತ್ತಾಗಿದೆ, ಟೇಸ್ಟಿಯಾಗಿದೆ, ಸೂಪರಾಗಿದೆ. ಸೊ ಫೈನಲ್ ಆಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.